ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಟೈಮ್ 6:30 ಆಗಿದೆ. ಸೊ ಬುಧವಾರದ ವ್ಲಾಗ್ ಆಗಿರುತ್ತೆ ಇದು. ಸೊ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಏನೂ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಯಾಕೆಂತ ಅಂದರೆ ಮಾರ್ನಿಂಗ್ ಟೈಮ್ ಯಾವುದಾದ್ರೂ ಇವೆಂಟ್ ಇತ್ತು ಅಂತ ಅಂದರೆ ಟಿಫನ್ ಎಲ್ಲ ಏನೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಟೈಮ್ ಇರೋದಿಲ್ಲ. ಹಾಗಾಗಿ ಸುಮ್ಮನೆ ಅರೆಬರೆನಲ್ಲಿ ನಾನು ಆತಾತ್ರವಾಗಿ ಹೇಗೋ ಒಂದು ಮಾಡಿ ಹೋಗ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಆ ಟೈಮಲ್ಲಿ ನಾನು ಟಿಫನ್ ಎಲ್ಲ ಏನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಮ್ಮಂಗೆ ಹೇಳಿದ್ದೆ, ಹಾಗಾಗಿ ಅಮ್ಮ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಅಂದರೆ ಅಮ್ಮನ ಮನೆಗೆ ಮಕ್ಕಳು ಹೋಗ್ತಾರಲ್ವ, ಸೊ ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ಲಂಚ್ ಬಾಕ್ಸು ಅಂದರೆ ಏನಿದೆ ಮತ್ತಿನ್ನು ವೇದಾಂಶಕ್ಕೆ ಸ್ನ್ಯಾಕ್ಸು, ವಾಟರ್ ಬಾಟಲು ಇದನ್ನೆಲ್ಲ ರೆಡಿ ಮಾಡಿ ಕೊಟ್ಟರೆ ಆನ್ ಟೈಮ್ಗೆ ಹೋಗ್ತಾರೆ. ಸೊ ಪ್ರತಿ ಸಲ ಹೇಳ್ದಂಗೆ ನನ್ನ ಮಗಳು ಬೆಳಗ್ಗೆ ಟೈಮ್ ಇವೆಂಟ್ ಇದ್ದಾಗ ಸ್ವಲ್ಪ ಬೇಗ ಎದ್ದುಬಿಡ್ತಾಳೆ. ಯಾಕೆ ಅಂತಂದರೆ ಅವಳಿಗೆ ಬೇರೆ ಕಡೆ ಜಡೆ ಎಲ್ಲ ಹಾಕಿಸ್ಕೊಂಡು ಹೋಗೋ ಅಭ್ಯಾಸನೇ ಇಲ್ಲ, ಅಂದರೆ ಅವಳಿಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಇಲ್ಲ ಅಮ್ಮ, ನಾನು ಬೇಗನೆ ಹೇಳ್ತಿ, ನಾನು ಬೇಗ ಎದ್ದೊಳ್ತೀನಿ, ಸೊ ನನಗೆ ನೀವೇ ಜಡೆ ಹಾಕೊಡಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳು ಸಹ ಎದ್ದು ಫ್ರೆಶ್ ಅಪ್ ಆಗಿ ಬಂದಳು. ಇನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ವೇದಾಂಶ್ಗೆ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಅವನಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಸ್ವಲ್ಪ ಬೇಕ್ರಿ ಐಟಮ್ನ ಅವಾಯ್ಡ್ ಮಾಡಿದ್ದೀನಿ. ಅಂದರೆ ಕೇಕ್ ಬ್ರೆಡ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ರಸ್ಕು ಈ ಥರದ್ದನ್ನು ಕೊಟ್ಟು ಕಳಿಸ್ತಿದ್ದೆ. ಬಟ್ ಅವ್ನು ಕ್ಯಾರೆಟ್ ಇಷ್ಟಪಟ್ಟು ತಿನ್ನೋದ್ರಿಂದ ಡೈಲಿ ಒಂದೊಂದು ಕ್ಯಾರೆಟ್ ಹಾಕೋದ್ರಿಂದ ಆ ವಿಟಮಿನ್ಸು ಇರುತ್ತಲ್ವ, ಒಳ್ಳೆಯದು ಅಂತ ಹೇಳಿಬಿಟ್ಟು ಅವನಿಗೆ ಕ್ಯಾರೆಟನ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟಿದ್ದೆ. ಯೂಶಲಾಗಿ 7:30ಗೆಲ್ಲ ನಾವು ಮನೆಯಿಂದ ಹೊರಡಬೇಕಿತ್ತು. ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಮೇಡಮ್ ಕಾಲ್ ಮಾಡಿ ಇಲ್ಲ 8 ಗಂಟೆ ಹಂಗೆ ಹೊರಡೋಣ, ಯಾಕೆಂದರೆ ಹಾಫ್ ಆನ್ ಅವರ್ ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಥರ ಕ್ಲೈಂಟ್ ನಮಗೆ ಇನ್ಫಾರ್ಮ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇವಾಗ ಏನಿರುತ್ತೆ ಈ ಥರ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನಾವು ಹೊರಡ್ಬೋದು. ಅದೇ ಅಲ್ಲಿಗೆ ಹೋಗಿ ನಾವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಯಾಕೆಂದರೆ ಆ ಹಾಫ್ ಆನ್ ಅವರಲ್ಲಿ ನಾವು ಇಲ್ಲಿ ಏನೋ ಒಂದು ಮನೆ ಕೆಲಸಗಳನ್ನ ಮಾಡ್ಕೊತಿದ್ವಿ ಅಲ್ವಾ ಅನ್ನೋದೊಂದು ಅಷ್ಟೇನೆ. ಸೊ ಆ ಟೈಮಲ್ಲಿ ಬೇರೆ ಇನ್ನೇನು ಕೆಲಸ ಇತ್ತು ಅದನ್ನೆಲ್ಲ ಮಾಡಿಕೊಂಡು 8 ಗಂಟೆ ಹಂಗೆ ನಾನು ಮನೆಯಿಂದ ಹೊರಟಿದ್ದಾಯಿತು. ಪ್ರತಿ ಸಲ ಹೇಳೋ ಹಾಗೆ ಮೇಡಮ್ಮು ನಾನು ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಸೊ ಇವಾಗ ಹೋಗ್ತಾ ಇರೋದು ಬಂದು ಕ್ಲೈಂಟ್ ಅವರ ಕಳಿಸಿರೋವಂಥ ಲೊಕೇಶನ್ಗೆ, ಅಂದರೆ ಮನೆ ಹತ್ರನೇ ಸೀಮಂತದೊಂದು ಮೇಕಪ್ ಆರ್ಡರ್ ಇತ್ತು. ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಇಷ್ಟ ಆಯಿತು. ಸರಿ ಅಂತ ಹೇಳಿಬಿಟ್ಟು ನಾವು ಅವ್ರು ಹೇಳಿರೋ ಆನ್ ಟೈಮ್ಗೆ ಲೊಕೇಶನ್ ರೀಚ್ ಆಗಿ ನಮ್ಮ ಐಟಮ್ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಸೊ ಅವರು ಅಷ್ಟೇನೆ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡಿ, ಆ ಥರ ಎಲ್ಲ ಏನೂ ಇಲ್ಲ, ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಮ್ಮ ಥಿಂಗ್ಸ್ ಎಲ್ಲ ನೀಟಾಗಿ ನಾವು ಅರೇಂಜ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಥಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊತಿದ್ದಂತೆ ಅವರು ಟಿಫನ್ ಹಾಕ್ಕೊಂಡು ಬಂದು ಟಿಫನ್ ಮಾಡಿಬಿಟ್ಟು ವರ್ಕ್ ಶುರು ಮಾಡಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ರು. ನಾವು ಎಷ್ಟೇ ಬೇಡ ಅಂತ ಅಂದ್ರೂ ಅವರು ಟಿಫನ್ ಹಾಕೊಂಡ್ಬಂದರು. ಹಾಗಾಗಿ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ವರ್ಕ್ನ ಶುರು ಮಾಡಿದ್ದಾಯಿತು. ಕೆಲವೊಂದು ಕಡೆ ಕ್ಲೈಂಟ್ ಯಾವ ಥರ ಇರ್ತಾರೆ ಅಂತಂದರೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕೆಲವೊಬ್ಬರು ತುಂಬ ಬಾಣಿಸ್ತಾರೆ, ಅಂದರೆ ಇಲ್ಲ ಟಿಫನ್ ಮಾಡಿ, ನೀರೇನಾದರೂ ಬೇಕಾ, ಕಾಫಿ ಬೇಕಾ, ಈ ಥರ ಮಧ್ಯ ನಮ್ಮನ್ನ ಕೇಳ್ತಿರ್ತಾರೆ. ಬಟ್ ಇನ್ನೂ ಕೆಲವೊಂದು ಕಡೆ ಯಾವ ಥರ ಅಂತ ಅಂದರೆ ಯಾವುದೇ ಥರ ರಿಯಾಕ್ಷನ್ ಮಾಡೋದೇ ಇಲ್ಲ. ಅಂದರೆ ಯಾವ ಥರ ಇರುತ್ತೆ ಅಂತಂದರೆ, ಸೊ ಅವ್ರು ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಅದಕ್ಕೆ ಪೇಮೆಂಟ್ ಮಾಡ್ತೀವಿ ಅಷ್ಟೇ ಅನ್ನೋ ಥರ ಇರುತ್ತೆ. ಸೊ ಎಲ್ಲ ಥರನೂ ನಾವು ಅಕ್ಸೆಪ್ಟ್ ಮಾಡಲೇಬೇಕಲ್ವ. ಹಾಗಾಗಿ ತುಂಬ ಬಾವಣಿಗೆಯಿಂದ ಮಾತಾಡಿಸಿದ್ರು ಅಂತಲೇ ಹೇಳ್ಬೋದು.
ನೀವು ನೋಡ್ತಾ ಇರ್ಬೋದು ಫೈನಲ್ ಔಟ್ಲುಕ್ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾವು ಎಲ್ಲೇ ಹೋದರೂ ಅಷ್ಟೇನೆ ನಮಗೆ ಕ್ಲೈಂಟೇ ರೆಫರೆನ್ಸ್ ಪಿಕ್ಚರ್ನ ತೋರಿಸ್ಬಿಡ್ತಾರೆ. ಅಂದರೆ ಹೇರ್ ಸ್ಟೈಲ್ ಯಾವ ಥರ ಬೇಕಿರುತ್ತೆ, ಅಥವಾ ಸ್ಯಾರಿ ಡ್ರಪ್ಪಿಂಗ್ ಯಾವ ಥರ ಬೇಕಿರುತ್ತೆ, ಮೇಕಪ್ ಯಾವ ಥರ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಇದನ್ನೆಲ್ಲ ನಮಗೆ ಬಿಫೋರೇ ಹೇಳೋದ್ರಿಂದ ಸೊ ಆ ಬೇಸ್ ಮೇಲೆ ನಮ್ಮ ವರ್ಕ್ನ ನಾವು ಮಾಡಿಕೊಡ್ತೀವಿ. ಸೊ ಅವ್ರು ಹೇಳಿರೋ ಥರನೇ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಎಲ್ಲನೂ ಮಾಡಿಕೊಟ್ಟಿದ್ದಾಯಿತು. ಇನ್ನು ನಾವು ಈಚೆ ಬರ್ತಿದ್ದಂತೆ ಸೊ ನೀವು ನೋಡ್ತಾ ಇರ್ಬೋದು ಪ್ರೋಗ್ರಾಮ್ಗೆ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ. ಮನೆಯಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ತುಂಬಾ ಇಷ್ಟ ಆಯಿತು. ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಸೊ ನಾವು ಹೊರಡೋ ಟೈಮಲ್ಲಿ ಇಬ್ರಿಗೂ ಸಹ ಕುಂಕುಮನ ಕೊಟ್ಟರು. ಸೊ ರಿಟನ್ನು ನಾವು ಮನೆಗೆ ಬಂದಿದ್ದಾಯಿತು. ಫ್ರೆಂಡ್ಸ್, ಇವೆಂಟಿಂದ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಮಗನ್ನ ಕರ್ಕೊಂಡು ಬಂದು ಅವನ್ನ ಮಲಗಿಸಿ ಇವಾಗ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಏನಪ್ಪ ಇದು ಅಂತ ಅಂದರೆ ಹೊಸದೊಂದು ವಾಚನ್ನ ತೊಗೊಂಡೆ, ಹಾಗಾಗಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮಲಗಿದ್ದಾನೆ. ಒಂದು ನಿಮಿಷ ಓಪನ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ಮೇಕಪ್ದೆಲ್ಲ ಏನು ಆರ್ಡರ್ಸ್ ಇರುತ್ತಲ್ವ, ಅದರಿಂದ ಬಂದಿರೋ ಅಮೌಂಟಲ್ಲಿ ಸೇವ್ ಮಾಡಿಟ್ಕೊಂಡು ಈ ವಾಚನ್ನ ತೊಗೊಂಡಿರೋದು. ಸೊ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನನ್ನ ಹತ್ರ ಇವಾಗ ಆಲ್ರೆಡಿ ಇದನ್ನು ಸೇರಿಸಿ 3 ವಾಚ್ ಏನೋ ಆಗಿದೆ. ಸೊ ಇವಾಗ ನಾನು ಕೈಯಲ್ಲಿ ಹಾಕಿರೋದು ವಾಚ್ ಬಂದು ಫಾಸ್ಟ್ ಟ್ರ್ಯಾಕ್ದು. ಸೊ ನಮ್ಮನೆಯವರು ನಮ್ಮದು ಆ್ಯನಿವರ್ಸರಿಗೆ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು. ಇನ್ನೊಂದು ಅದಕ್ಕೂ ಮುಂಚೆ ನಾನೊಂದು ಸೊನಾಟಾದೊಂದು ತೊಗೊಂಡಿದ್ದೆ. ಈ ವಾಚ್ ಬಂದು ಅವತ್ತು ಶಾಪ್ಗೆ ಹೋದಾಗ ನಂಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತುಂಬ ಇಷ್ಟ ಆಯಿತು. ಸರಿ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ ಅಂತ ತುಂಬ ಆಸೆಪಟ್ಟು ತೊಗೊಂಡಿರೋ ವಾಚು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಪನ್ ಮಾಡ್ತೀನಿ, ಒಂದು ನಿಮಿಷ. ಡಯರ್ ಅನ್ನೋ ಬ್ರ್ಯಾಂಡಿದು ಚೆನ್ನಾಗಿದೆ. ಅಂದರೆ ಈ ವಾಚ್ ನನಗೆ ಏನಕ್ಕೆ ಇಷ್ಟ ಆಯಿತು ಅಂತಂದರೆ ಇದು ಕಲರ್ಗೋಸ್ಕರನೇ ಇಷ್ಟ ಆಗಿದ್ದು. ಒಂಥರ ಕಲರ್ ತುಂಬ ಚೆನ್ನಾಗಿದೆ, ಹಾಗಾಗಿ ತೊಗೊಳ್ಳೋಣ ಅಮೌಂಟು ಸೇವ್ ಮಾಡಿಟ್ಕೊಂಡು. ಅಂದರೆ ನೋಡಿದ ದಿನ ಇಷ್ಟ ಆಯಿತು, ಆಮೇಲೆ ಅದು ಅಮೌಂಟ್ ಪ್ರೈಸ್ನ ಕೇಳಿಕೊಂಡು ಅಮೌಂಟ್ ಸೇವ್ ಮಾಡಿಕೊಂಡು ನನ್ನ ಹತ್ರ ಅಮೌಂಟ್ ಅಡ್ಜಸ್ಟ್ ಆದಮೇಲೆ ಹೋಗಿ ತೊಗೊಂಡು ಬಂದೆ. ಸೊ ಈ ವಾಚ್ನ ರಿಮೂವ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ವಾಚ್ ಏನಿದೆ ಆಲ್ಮೋಸ್ಟ್ ಎಲ್ಲ ಲೆಫ್ಟ್ ಹ್ಯಾಂಡ್ಗೆ ಹಾಕೊತಾರೆ. ಬಟ್ ನಾನು ಮೊನ್ನೆ ನನ್ನ ಫ್ರೆಂಡ್ ಹೇಳಿದ್ಲು ವಾಚ್ನ ನಾವು ಬಲಗೈಗೆ ಹಾಕ್ಬೇಕಂತೆ. ಅದು ಒಂಥರ ಲಕ್ ಅಂತ ಹೇಳ್ತಾರೆ, ಬಲಗೈಗೆ ವಾಚ್ ಹಾಕೋದ್ರಿಂದ ಒಂಥರ ಏನೋ ಲಕ್ ಅನ್ನೋದು ಬರುತ್ತೆ ಅಂತ ಅಂದ್ಲು. ಅಂದರೆ ಏನೋ ಇಲ್ಲಿ ಒಂದು ನಾಡಿ ಇರುತ್ತಲ್ಲ, ಅದ್ರ ಮೇಲೆ ವಾಚ್ನ ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ಲು. ನೋಡಿ, ಇದನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಹಾಗಾಗಿ ಅವಳು ಹೇಳ್ದಾಗ್ಲಿಂದ ಬಲಗೈಗೆ ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ. ಮತ್ತು ಯೂಶಲಾಗಿ ನಾನು ಎಲ್ಲ ವ್ಲಾಗ್ಗಳಲ್ಲೂ ಆಲ್ಮೋಸ್ಟು ಟೈಮ್ ತೋರಿಸ್ತೀನಿ. ಅಂದರೆ ಈ ಟೈಮ್ಗೆ ವ್ಲಾಗಿಂಗ್ ಶುರು ಆಗಿದೆ, ಈ ಟೈಮ್ಗೆ ಎದ್ದಿದ್ದೀನಿ, ಈ ಟೈಮಿಂದ ನಾನು ವರ್ಕ್ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳಿ. ನಾನು ಹೊರಗಡೆ ಎಲ್ಲೇ ಹೋದ್ರೂ ವಾಚ್ ಅಂತೂ ಕೈಯಲ್ಲಿ ಹಾಕೇ ಇರ್ತೀನಿ. ಹಂಗಂತ ಏನು ಜಾಸ್ತಿ ವಾಚ್ಗಳೆಲ್ಲ ಇಟ್ಕೊಂಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಈಗ ಇದನ್ನು ಸೇರಿಸಿ 3 ವಾಚ್ ಏನೋ ಇದೆ. ಇನ್ನೊಂದು ವಾಚ್ ಅಂತೂ ಯೂಸ್ ಮಾಡೋದೇ ಇಲ್ಲ. ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾ ಇರೋದು ಅಂದರೆ ಈ ವಾಚ್. ಇದು ನನಗೆ ಗಿಫ್ಟಾಗಿ ಕೊಟ್ಟಿದ್ದು ನಮ್ಮ ಮನೆಯವರು, ಹಾಗಾಗಿ ನನಗೊಂಥರ ಲಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇಷ್ಟಪಟ್ಟು ತೊಗೊಂಡಿರೋ ವಾಚು. ನೋಡಿ, ಈ ರೀತಿ ಬಲಗೈಗೆ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಹೇಗಿದೆ ವಾಚ್ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಏನಕ್ಕಿದು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಒಂಥರ ಖುಷಿ ಆಗುತ್ತೆ ನನಗೆ. ಬೇರೆಯವರು ಹೇಳ್ತಾರೆ ಬಿಡ್ತಾರೆ ಅನ್ನೋದಲ್ಲ. ನಾವು ಸೇವ್ ಮಾಡ್ಕೊಂಡಿರೋ ಅಮೌಂಟಲ್ಲಿ ನಮಗೆ ಬೇಕಾಗಿರೋ ಥಿಂಗ್ಸ್ನ ನಾವು ತೊಗೊಳೋದಿದೆಯಲ್ಲ, ಅದು ಒಂಥರ ಖುಷಿ ಕೊಡುತ್ತೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನಮಗೇನಾದರೂ ಬೇಕು ಅಂತಂದರೆ ಸಾಮಾನ್ಯವಾಗಿ ಮದುವೆಗೂ ಮುಂಚೆ ಅಪ್ಪನ ಅಮ್ಮನ್ನ ಕೇಳ್ತೀವಿ, ಮದುವೆ ಆದಮೇಲೆ ಹಸ್ಬೆಂಡ್ನ ಕೇಳ್ತೀವಿ, ಮಕ್ಕಳು ದೊಡ್ಡವರಾದಮೇಲೆ ಮಕ್ಕಳ ಹತ್ರ ಕೇಳ್ತಾರೆ. ಬಟ್ ಇಂಡಿಪೆಂಡೆಂಟಾಗಿ ನಾವೇ ನಮಗೆ ಬೇಕಾಗಿರೋ ಥಿಂಗ್ಸ್ ಆಗಿರ್ಬೋದು, ಇನ್ನೊಂದು ಏನೋ ಒಂದು ಇಷ್ಟಪಡ್ತೀವಿ ಅಂದರೆ ಅದನ್ನು ತೊಗೊಳೋದಿದೆಯಲ್ಲ, ನಾವು
ಅರ್ನಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಅದು ಒಂಥರ ಖುಷಿ ಕೊಡುತ್ತೆ. ಹಾಗಾಗಿ ನಾನು ಸೇವ್ ಮಾಡಿರೋ ಅಮೌಂಟಲ್ಲಿ ಇದನ್ನು ತೊಗೊಂಡಿದ್ದೀನಿ. ಸುಮಾರು ಐಟಮ್ಗಳು ತೊಗೊಂಡಿದ್ದೀನಿ. ನಡುವೆ ನಾನು ತೋರಿಸಿದ್ದೀನಿ. ಗೋಲ್ಡ್ ಆಗಿರ್ಬೋದು, ಗೋಲ್ಡ್ ತೊಗೊಂಡಿರೋ ತೋರಿಸಿದ್ದೀನಿ. 2 ಇಯರಿಂಗ್ ಏನೋ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ವಾಚ್ ನೋಡಿ. ಈ ಥರ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಇದನ್ನು ಹಿಂಗೆ 2 ಸೈಡು ಪ್ರೆಸ್ ಮಾಡಿದ್ರೆ ನೋಡಿ ಓಪನ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಕೆಲಸ ಇದೆ ಅಂದರೆ ಸ್ಯಾರಿ ಪ್ರಿಪ್ಲೇಟ್ ಮಾಡಬೇಕು. ಈಗ ಅವ್ನು ಮಲಗಿದ್ದಾನೆ, ಅಥವಾ ನಾನು ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಶುರು ಮಾಡ್ಕೊತೀನಿ. ಮೈಸೂರು ಸಿಲ್ಕ್ ಸ್ಯಾರೀಸು ಅದಕ್ಕೇನು ಐರನಿಂಗ್ ಎಲ್ಲ ಏನೂ ಮಾಡೋ ಅಷ್ಟಿಲ್ಲ. ಜಸ್ಟ್ ಪ್ಲೀಟ್ಸ್ ಮಾಡಿ ಫೋಲ್ಡಿಂಗ್ ಮಾಡಬೇಕಷ್ಟೇನೆ. ಈಗ ಕೆಲಸ ಮಾಡ್ಕೊಳ್ಳೋಣ. ಇನ್ನು ಪದ್ಮನಾಭ ನಗರದಿಂದ ವೀಣಾ ಅನ್ನೋ ಕ್ಲೈಂಟು ಸುಮಾರು ಒಂದಷ್ಟು ಸ್ಯಾರಿಗಳನ್ನ ತಂದುಕೊಟ್ಟಿದ್ರು, ಪ್ರಿಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಡಲಿಕ್ಕೆ. ಸೊ ಅದನ್ನೆಲ್ಲ ನಾನು ಹಿಂದಿನ ದಿನವೇ ಮಾಡಿ ಕೊಟ್ಟಿದ್ದೆ. ಸೊ ಅದನ್ನೇನು ತೊಗೊಂಡೋಗೋದಕ್ಕೆ ಬಂದಿದ್ರಲ್ವ, ಆವಾಗ ಇನ್ನೊಂದಷ್ಟು 3 ಸ್ಯಾರಿಗಳನ್ನ, ಅಂದರೆ ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳೇ. ಸೊ ಇದನ್ನು ಪ್ಲೀಟ್ಸ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು ಮತ್ತೆ ಇದನ್ನು ಕೊಟ್ಟೋಗಿದ್ರು. ಸೊ ಹೇಗಿದ್ರು ಟೈಮ್ ಇತ್ತಲ್ವ, ಅಂದರೆ ನನ್ನ ಮಗ ಮಲ್ಕೊಂಡಿದ್ದ, ಹಾಗಾಗಿ ಆ ಟೈಮಲ್ಲಿ ಮಾಡ್ಕೊಂಬಿಡೋಣ. ಯಾಕೆಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಐರನಿಂಗ್ ಎಲ್ಲ ಏನೂ ಮಾಡೋ ಅಷ್ಟು ಇರೋದಿಲ್ಲ. ಜಸ್ಟ್ ಪ್ಲೀಟ್ಸ್ ಮಾಡಿ ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ಸೊ ಇದು ಸ್ವಲ್ಪ ಫೋಲ್ಡಿಂಗ್ ಕಷ್ಟ ಆಗುತ್ತೆ. ಯಾಕೆಂತಂದರೆ ತುಂಬ ಸಾಫ್ಟಾಗಿರೋದ್ರಿಂದ ಈ ಬಾರ್ಡರ್ ಸ್ಯಾರಿಗಳಾದರೆ ಬಾಕ್ಸ್ ಫೋಲ್ಡಿಂಗು ಆರಾಮಾಗಿ ಮಾಡಿಬಿಡ್ಬೋದು. ಈ ಥರ ಸಾಫ್ಟಾಗಿರೋ ಮೆಟೀರಿಯಲ್ ಆದರೆ ಸ್ವಲ್ಪ ಫೋಲ್ಡಿಂಗ್ ಕಷ್ಟ ಆಗುತ್ತೆ. ಬಟ್ ಅದನ್ನು ಈಸಿಯಾಗೂ ಸಹ ಮಾಡ್ಬೋದು. ಫೋಲ್ಡಿಂಗ್ಗೆ ಮಧ್ಯದಲ್ಲಿ ಪೇಪರ್ನ ಇಟ್ಟು ಫೋಲ್ಡಿಂಗ್ ಮಾಡೋದ್ರಿಂದ ಒಂದು ಗ್ರಿಪ್ಸ್ ಆಗಿ ಕೂರುತ್ತೆ. ಹಾಗಾಗಿ ಮಾಡಿ ಮುಗಿಸ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೆ. ಬಟ್ ಆದರೆ ಇನ್ನೂ ಒಂದು ಸ್ಯಾರಿನೂ ಸಹ ಮಾಡಿರಲಿಲ್ಲ. ಅಷ್ಟು ಬೇಗ ನನ್ನ ಮಗ ಎದ್ದು ಬಂದ್ಬಿಟ್ಟ. ಅಂದರೆ ಯಾಕೋ ಕಂಪ್ಲೀಟಾಗಿ ಅವನು ನಿದ್ದೆ ಮಾಡಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅವ್ನ ಪಾಡಿಗೆ ಅವನು ಕೂತ್ಕೊಂಡು ಆಟ ಆಡ್ತಿದ್ದ. ನನಗೇನು ಡಿಸ್ಟರ್ಬ್ ಮಾಡಲಿಲ್ಲ. ನಾನು ನನ್ನ ವರ್ಕ್ನ ನಾನು ಮಾಡ್ಕೊತಾ ಬಂದೆ. ಇನ್ನು ವೀಣಾ ಅನ್ನೋ ಕ್ಲೈಂಟು ಹೇಗೆ ಪರಿಚಯ ಆದರು ಅಂತ ಅಂದರೆ, ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿನಲ್ಲಿ, ಅಂದರೆ ಮೇಕ್ ಓವರ್ದು ಏನು ಐ ಡಿ ಇದೆ ಅದರಲ್ಲಿ ನನ್ನ ಒಂದು ವರ್ಕ್ ಏನಿರುತ್ತೆ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಅಲ್ವಾ. ಆದಷ್ಟು ಜಾಸ್ತಿ ನನಗೆ ತುಂಬ ಆರ್ಡರ್ಸ್ ಬರೋದು ಅಂತ ಅಂದರೆ ಸ್ಯಾರಿ ಪ್ರೀಪ್ಲೇಟಿಂಗು, ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡೋ ಅಂಥದ್ದು. ಸೊ ಇದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಅಲ್ವಾ. ಸೊ ನನ್ನ ಐ ಡಿನಲ್ಲಿ ಈ ವರ್ಕ್ನ ನೋಡಿ ಅವ್ರಿಗೆ ತುಂಬ ಇಷ್ಟ ಆಗಿ ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ಬಂದರು. ಅವ್ರು ಅವತ್ತಿನ ದಿನವೇ ಹೇಳಿದ್ರು, ನಿಮ್ಮ ವರ್ಕ್ನ ನಾನು ನೋಡಿ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನನಗೂ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ, ಅಂದರೆ ಅವಾಗವಾಗ ಸ್ಯಾರಿ ಪ್ರಿಪ್ಲೇಟಿಂಗು, ಬಾಕ್ಸ್ ಫೋಲ್ಡಿಂಗ್ ಮಾಡಿಸ್ಕೊಡೋ ಅಂಥದ್ದು. ಸೊ ನೀವು ಅವಾಗ ನನಗೆ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ಈಗ ತುಂಬಾ ಆರ್ಡರ್ಸ್ ಕೊಟ್ಟಿದ್ದಾರೆ ಅವರು ನನಗೂ ತುಂಬಾ ಖುಷಿ ಆಯಿತು. ನನ್ನ ಐ ಡಿನಲ್ಲಿ ನನ್ನ ವರ್ಕ್ನ ನೋಡಿ ಇಷ್ಟಪಟ್ಟು ನಮ್ಮನೆಯವ್ರಿಗೂ ಬಂದು ಆರ್ಡರ್ಸ್ನ ಕೊಟ್ಟೋಗಿದ್ದಾರೆ ಅಲ್ವಾ. ಸೊ ಹಂಗಾಗಿ ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ನನಗೆ ಅಮೌಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ. ನಮ್ಮ ವರ್ಕು ಕ್ಲೈಂಟ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ ಅಂತ. ಸೊ ಫೈನಲ್ ಆಗಿ ಅವರು ನನಗೊಂದು ರಿವ್ಯೂಸ್ ಸಹ ಕೊಟ್ಟಿದ್ದಾರೆ. ಅದನ್ನು ನಾನು ಲಾಸ್ಟ್, ಅಂದರೆ ವಿಡಿಯೋ ಲಾಸ್ಟಲ್ಲಿ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಏನು ಅವ್ರ ಸ್ಯಾರಿ ಇದೆ ಅದನ್ನೆಲ್ಲ ಬೇಗ ಮಾಡಿ ಈವ್ನಿಂಗ್ ಅಷ್ಟರೊಳಗಡೆ ನಾನು ಕಳಿಸ್ಕೊಡ್ಬೇಕಿತ್ತು. ಹಾಗಾಗಿ ಆ ವರ್ಕ್ನ ಮಾಡ್ತಾಯಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಯಾರಿ ಫೋಲ್ಡಿಂಗ್ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕೂಡ. ಫೋಲ್ಡಿಂಗು ಅಷ್ಟೇ ಈಸಿಯಾಗಿ ಆಯಿತು ಅಂತಲೇ ಹೇಳ್ಬೋದು. ಫೈನಲ್ ಆಗಿ 3 ಸ್ಯಾರಿಗಳನ್ನ ಪ್ರಿಪ್ಲೇಟ್ ಮಾಡಿ ಮುಗಿಸೋಷ್ಟ್ರೊಳಗಡೆ ಟೈಮು 5:30 6 ಗಂಟೆನೋ ಆಗಿತ್ತು ಅಂತಲೇ ಅನ್ಕೊತೀನಿ. ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ನಾನು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು. ಹಾಯ್, ನಾನು ವೀಣಾ ಹರ್ಷ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಂಗೆ ಸೀರೆ ಉಟ್ಕೋಬೇಕು ಅಂದರೆ ಒಂದು ಬಿಗ್ ಪ್ರಾಬ್ಲಮ್. ಸೊ ನನಗೆ ಒಬ್ಬರು ಬ್ಯೂಟಿಫುಲ್ ಆ್ಯಂಡ್ ವಿತ್ ಲಾಟ್ ಆಫ್ ಪೇಷನ್ಸ್, ಅವ್ರ ಹೆಸರು ಚೈತ್ರ ಪ್ರತಾಪ್. ಸೊ ಇಷ್ಟು ಚೆನ್ನಾಗಿ ಅವರು ಡ್ರೇಪ್ ಮಾಡಿ ಕೊಡ್ತಾರೆ ರೆಡಿ ಅಂದರೆ. ನನಗೆ ಆ ಕಷ್ಟ ಇರೋದು ಎಷ್ಟು ಈಸಿ ಮಾಡಿಕೊಟ್ಬಿಟ್ರು. ನಾನು ಅವ್ರ ಹತ್ರ ಕೊಟ್ಟರೆ ರೆಡಿ ಮಾಡಿಕೊಡ್ತಾರೆ, ಈಸಿ ಟು ವೇರ್. ಸೊ ನಾನು ತೋರಿಸ್ತೀನಿ ನಿಮಗೆ. ಸುಮಾರು ಸೀರೆಗಳು ನನಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ನೀವೀಗ ನೋಡ್ಬೋದು ಇಲ್ಲಿರೋ ಸೀರೆಗಳು. ಸೊ ನಾನು ಪ್ರತಿಯೊಂದು ನನ್ನ ಫಂಕ್ಷನ್ಸಿಗೆ ಈಸಿ ಆಗಂಗೆ ಅವ್ರ ಹತ್ರ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಾನು ಇದು ಅವ್ರು ಮಾಡಿಕೊಟ್ಟಿರೋ ಸೀರೆಗಳು. ಡ್ರೇಪಿಂಗಿಗೆ ಈಸಿ, ವಿತ್ ಪಿನ್ನಿಂಗು ಮಾಡಿಕೊಟ್ಟಿರ್ತಾರೆ. ಸೊ ಡ್ರೇಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು ಚೈತ್ರ ಪ್ರತಾಪ್.